ದೇವ್ರನ್ನ ಮೆರವಣಿಗೆ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಸ್ಟ್ಯಾಚು ಇದೆ. ಆಲ್ಮೋಸ್ಟ್ ಅಲ್ಲಿ ತುಮಕೂರಲ್ಲಿ ಇದು ಸ್ವಲ್ಪ ದೊಡ್ಡದಾಗಿರೋ ಸ್ಟ್ಯಾಚು ಅಂತ ನಂಗೆ. ಇವತ್ತು ಇಲ್ಲಿ ಶನೇಶ್ವರಂದು ಯಾಗ ಕೂಡ ಮಾಡಿದ್ರು. ಅದನ್ನು ಬಾಯಿಗಳು ನಿಂತಿರುತ್ತೆ. ಇದ್ರ ಮೇಲೆ ಎಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಮೋದಿ ಮಂಗಳಾರತಿ ತಟ್ಟೆ ಇಟ್ಕೊಂಡಿದ್ದಾರೆ. ಇವತ್ತು ಇಷ್ಟ ಆಯಿತು ಪರ್ಸ್ನಲ್ ಆಗಿ. ತೋಟಗಳ ಮಧ್ಯೆ ಈ ಥರ ದೀಪ ಹಚ್ಚುತ್ತಾ ಇದ್ರು. ಅದಾದಮೇಲೆ ಇಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಬೆಳಗಾವಿ ಹತ್ರ ಇರೋ ದೇವಸ್ಥಾನ, ಅದು ದೊಡ್ಡವಿನಹಳ್ಳಿ ಅಂತ, ತುಮಕೂರು ಡಿಸ್ಟಿಕಲ್ಲಿ ಬರುತ್ತೆ. ಆ ದೇವಸ್ಥಾನದ್ದು ರೀಓಪನ್ ಇದೆ. ನಾವು ಚಿಕ್ಕ ವಯಸ್ಸಿಂದ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹಂಗಾಗಿ ಇವತ್ತು ನನ್ನ ಮಗನ ಅಲ್ಲಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ನಾನು ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಟಿಫನ್ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಕೂಡ ರೆಡಿಯಾಗಿ ನೆಕ್ಸ್ಟ್ ಅಮ್ಮಂದಿಗೆ ಡಬಲ್ ಕೆಲಸ ಏನು ಅಂದರೆ ಮಗಳನ್ನು ಕೂಡ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಪಾಪು ಎದ್ದ. ಅವ್ನಿಗೆ ಎದ್ದ ತಕ್ಷಣ ಹಾಲೆಲ್ಲ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಇವಾಗ ಚಳಿಗಾಲದಲ್ಲಂತೂ ವಿತೌಟ್ ಮಾಯ್ಶ್ಚರೈಸರ್ ಇರೋದಕ್ಕೆ ಆಗಲ್ಲ. ಸ್ಕಿನ್ನೆಲ್ಲ ಉರಿತಾ ಇರುತ್ತೆ. ಹಾಗಾಗಿ ಮಾಯ್ಶ್ಚರೈಸರ್ ಮತ್ತು ನಾನು ಸನ್ಸ್ಕ್ರೀನ್ನ ಕೂಡ ಅಪ್ಲೈ ಮಾಡ್ಕೊತೀನಿ. ಆಮೇಲೆ ನನ್ನ ಮಗ ನಾನು ಇವತ್ತು ಮ್ಯಾಚಿಂಗ್ ಡ್ರೆಸ್ನ ಹಾಕ್ಕೊತಾ ಇದ್ದೀವಿ. ಇವತ್ತು ಚೆನ್ನಾಗಿರುತ್ತೆ. ಯಾವಾಗಾದರೂ ಈ ಥರ ಮ್ಯಾಚಿಂಗ್ ಆಗೋ ಡ್ರೆಸ್ಸಸ್ ಇದ್ದರೆ ಮ್ಯಾಚಿಂಗ್ ಮಾಡ್ಕೊತೀನಿ ಅಷ್ಟೇ. ಹೊರಗಡೆ ಹೋಗಬೇಕು ಅಂದರೆ ನನ್ನ ಮಗ ಚೆನ್ನಾಗಿ ರೆಡಿ ಆಗ್ತಾನೆ. ಹೇಳಿದ ಮಾತೆಲ್ಲ ಕೇಳ್ತಾನೆ. ಅಮ್ಮ ಏನು ಹೇಳಿದ್ರು ಕೇಳ್ತಾನೆ. ಯಾವಾಗ ಹೊರಗಡೆ ಕರ್ಕೊಂಡು ಹೋಗ್ತಾಳಲ್ಲ ಅಂತ ನನ್ನ ಮೇಲೆ ಲವ್ ಜಾಸ್ತಿ ಆಗಿಬಿಡುತ್ತೆ ನನ್ನ ಮೇಲೆ. ನಾನು ನನ್ನ ಮಗ ಫೈನಲ್ ಆಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ವ್ಯೂವರ್ಸ್ಗಳಿಗೆಲ್ಲ ಹಾಯ್ ಮಾಡು ಅಂತ ಅಂದರೆ ನನ್ನ ಮಗ ನಮಸ್ಕಾರನೇ ಮಾಡಿಬಿಟ್ಟ. ಗೈಸ್, ಹೇಳಿದ್ದನ್ನೆಲ್ಲ ಮಾಡ್ತಾನೆ. ಇವಾಗ ಅವನಿಗೆ ತುಂಬಾ ಬುದ್ಧಿ ಬರ್ತಾ ಇದೆ. ಹೇಳಿದ್ದೆಲ್ಲ ಕೇಳ್ತಾನೆ. ಅದಾದಮೇಲೆ ಸಿಂಪಲಾಗಿ ಒಂದು ರೈಸ್ ಬಾತ್ ಮಾಡಿದ್ದೆ. ಊಟ ಮಾಡ್ಕೊಂಡಿದ್ದ ಟ್ರೈನ್ ಮಿಸ್ ಆಗೋಯ್ತು ಗೈಸ್. ಹಾಗಾಗಿ ಬಸ್ಸಲ್ಲೇ ಹೊರಟ್ವಿ. ನನ್ನ ಹಸ್ಬೆಂಡ್ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಅದಾದಮೇಲೆ ನಮಗೆ ಬೇಗನೆ ಬಸ್ ಸಿಕ್ತು. ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. 1-1/4 ಗಂಟೆಲೆಲ್ಲ ತುಮಕೂರಿಗೆ ರೀಚ್ ಆದ್ವಿ. ನನ್ನ ಮಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದ ಕಡೆ ಇದ್ದರೆ ನನಗೆ ತಿನ್ನೋದು ಕೊಡ್ಸು ಅಂತ ಕೇಳ್ತಾನೆ. ಅದಾದಮೇಲೆ ಅಲ್ಲಿಂದ ಅವ್ನಿಗೆ ಕೇಳಿದನ್ನೆಲ್ಲ ಕೊಡಿಸ್ಕೊಂಡು ನಾವಿವಾಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಆ ಕಡೆ ರೋಡ್ ದಾಟಿ ಹೋಗಬೇಕಿತ್ತು. ನನ್ನ ಮಗನಿದೆಲ್ಲ ಏನೇನು ಕೇಳಿದ್ನೋ ನೀರೆಲ್ಲ ಸಿಗಲ್ಲ ಆ ಕಡೆ, ಅದು ಹಳ್ಳಿ ಅಲ್ವಾ, ಅಲ್ಲೇನೂ ಸಿಗಲ್ಲ. ಹಾಗಾಗಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನನಗೇನು ಬೇಕೋ ಅದನ್ನೆಲ್ಲ ಅವ್ನಿಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ಪಕ್ಕದಲ್ಲೇ ಇದೆ ಪ್ರೈವೇಟ್ ಬಸ್ ಸ್ಟ್ಯಾಂಡು ಕೂಡ. ಅದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತೂ ರೀಸೆಂಟಾಗಿ ರಿನೋವೇಟ್ ಮಾಡಿತ್ತು. ತುಂಬಾ ದೊಡ್ಡದಾಗಿದೆ. ಯಾವ ಕಡೆ ಬಸ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ನಾನು ರೀಸೆಂಟಾಗಿ ಹೋಗಿದ್ದು ಈ ಬಸ್ ಸ್ಟ್ಯಾಂಡಿಗೆ, ಹಾಗಾಗಿ ತುಂಬ ಕನ್ಫ್ಯೂಸ್ ಆಗೋಯಿತು. ಅಲ್ಲಿಂದ ಹೊರಗಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ನಾವು ದೊಡ್ಡವಿನಹಳ್ಳಿಗೆ ರೀಚ್ ಆದ್ವಿ. ಅದಾದಮೇಲೆ ನಮ್ಮಪ್ಪ ಅಲ್ಲಿ ಯಾವುದೇ ಥರ ಆಟೋ ಆ ಥರದ್ದೇನೂ ಫೆಸಿಲಿಟಿ ಇಲ್ಲ, ನಡ್ಕೊಂಡೇ ಹೋಗಬೇಕು. ನನ್ನ ಲೈಫಲ್ಲಿ ನಾನು ಎಲ್ಲಾದರೂ ನಡೆದಿದ್ದೇನೆ ಅಂದರೆ ಅದು ಈ ದೇವಸ್ಥಾನ. ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀವಿ. ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮಪ್ಪ ಸ್ವಲ್ಪ ದೂರ ನಡೆಸ್ಕೊಂಡು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಕೆರೆ ಪಕ್ಕದಲ್ಲಿ ಇರೋದು ಈ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ನಾವು ಆ ಏರಿ ಮೇಲೆ ನಡ್ಕೊಂಡು ಹೋಗಬೇಕು. ನಾನು ಅಪ್ಪ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಮೆರವಣಿಗೆ ಸ್ಟಾರ್ಟ್ ಮಾಡಿದರು. ದೇವ್ರದ್ದು ಆ ಉತ್ಸವ ಮೂರ್ತಿದು ಮೆರವಣಿಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈ ದೇವಸ್ಥಾನನ ರೀಸೆಂಟಾಗಿ ರಿನೋವೇಟ್ ಮಾಡಿದರು. ನಾವೆಲ್ಲ ಬರಬೇಕಾದ್ರೆ ಈ ದೇವಸ್ಥಾನ ತುಂಬಾ ಚಿಕ್ಕದಾಗಿತ್ತು. ದೇವ್ರನ್ನ ಮೆರವಣಿಗೆ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಈ ದೇವಸ್ಥಾನ ನಾವು ಬರಬೇಕಾದ್ರೆ ತುಂಬಾ ಚಿಕ್ಕದಾಗಿತ್ತು. ಆ ದೇವಸ್ಥಾನದ ಒಳಗಡೆ ಕನಿಷ್ಠ ಪಕ್ಷ ಒಂದು ಸೂರ್ಯನ ಬೆಳಕು ಸಹ ಬರ್ತಿರ್ಲಿಲ್ಲ. ನಾವು ದೇವಸ್ಥಾನ ಹೋಗಿ ಇಲ್ಲಿ ಪಟ್ಟ ಕೂಡ ಹೇಳ್ತಾರೆ. ಅದನ್ನು ಹೇಳಿ ಮುಗಿಸ್ಕೊಂಡು ಹೊರಗಡೆ ಬಂದಾಗಲೇ ನಮಗೆ ಬೆಳಕು ಕಾಣಿಸ್ತಿತ್ತು. ಅಷ್ಟು ಕೆಳಗಡೆ ಗ್ರೌಂಡಲ್ಲಿ ಇದ್ದಿತ್ತು ಈ ದೇವಸ್ಥಾನ. ಫುಲ್ಲು ಕತ್ತಲಾಗಿತ್ತು. ಇವಾಗ ಈ ದೇವಸ್ಥಾನನ ತುಂಬಾ ರಿನೋವೇಟ್ ಮಾಡಿದರೆ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ. ಒನ್ ಡೇ ಪಿಕ್ನಿಕ್ ಥರನೂ ಮಾಡ್ಬೋದು. ನೋಡಿ, ದೇವಸ್ಥಾನ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ. ಈ ಥರ ಸ್ಟ್ಯಾಚು ಇದೆ. ಆಲ್ಮೋಸ್ಟ್ ಅಲ್ಲಿ ತುಮಕೂರಲ್ಲಿ ಇದು ಸ್ವಲ್ಪ ದೊಡ್ಡದಾಗಿರೋ ಸ್ಟ್ಯಾಚು ಅಂತ ನಂಗನ್ಸುತ್ತೆ. ನಾನು ನೋಡಿಲ್ಲ ಬೇರೆ ಕಡೆ ಎಲ್ಲೂ. ಅದಾದಮೇಲೆ ಶನೇಶ್ವರ ಸ್ವಾಮಿ ಇದ್ದ ಕಡೆ ಬಾಸ್ ಅಂತೂ ಇದ್ದೇ ಇರ್ತಾರಲ್ಲ, ಆಂಜನೇಯನಿಗೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು ಇವತ್ತು ಇಲ್ಲಿ ಶನೇಶ್ವರಂದು ಯಾಗ ಕೂಡ ಮಾಡಿದರು. ಅದನ್ನು ನೋಡಿಕೊಂಡು ಚಪ್ಪರ ಎಲ್ಲ ಹಾಕಿ ಹೋಮ ಎಲ್ಲ ಮಾಡೋದು ಹಳ್ಳಿ ಕಡೆ ಮಾತ್ರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಕೂಡ ನೋಡಿಕೊಂಡ್ವಿ. ಅದಾದಮೇಲೆ ಇಲ್ಲಿ ನಮ್ಮ ವರ್ಲ್ಡ್ ಫೇಮಸ್ ಬಾಸ್ ಸಿಗ್ತಾರೆ, ಅದು ಗಣೇಶ. ಅವ್ರಿಗೂ ಕೂಡ ನಮಸ್ಕಾರ ಹಾಕಿ ಇಲ್ಲಿ ತುಂಬ ಚೆನ್ನಾಗಿರೋ ಸ್ಟ್ಯಾಚುಸ್ಗಳನ್ನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ 2 ಮಿಲ್ಟ್ರಿ ಬಾಯ್ಗಳು ನಿಂತಿರುತ್ತೆ.
ಇದ್ರ ಮೇಲೆ ಚಿದಾನಂದ SK, ಸಿಂಗಿಪುರ, ವಿನಾಯಕ್ ಆಸ್ಪತ್ರೆ, ಮೋಸ್ಟ್ಲಿ ಇವರ ಕೊಡುಗೆ ಇರಬೇಕು ಇದು. ಅದಾದಮೇಲೆ ಹೋದರೆ ಮೋದಿ ಸ್ಪೆಷಲ್ ಸ್ಟ್ಯಾಚು ಸಿಗುತ್ತೆ. ಈ ಥರ ಸ್ಟ್ಯಾಚು ನೀವು ಬೇರೆ ಕಡೆ ಎಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಮೋದಿ ಮಂಗಳಾರತಿ ತಟ್ಟೆ ಇಟ್ಕೊಂಡಿದ್ದಾರೆ, ಒಂದು ಕೈಯಲ್ಲಿ ಗಂಟೆ ಇಟ್ಕೊಂಡಿದ್ದಾರೆ. ಈ ಪಕ್ಕದಲ್ಲಿರೋರು ಯಾರು ಅಂದರೆ ಸೊಗಡು ಶಿವಣ್ಣ, ಇವರು ಎಕ್ಸ್ ತುಮಕೂರು MLA ಆಗಿರ್ತಾರೆ. ಅವರು ಕೂಡ ಈ ದೇವಸ್ಥಾನಕ್ಕೆ ಕಟ್ಟೋದಕ್ಕೆ ಹೆಲ್ಪ್ ಮಾಡಿರ್ತಾರೆ, ಹಾಗಾಗಿ ಅವ್ರ ಸ್ಟ್ಯಾಚುನ ಕೂಡ ಮಾಡಿಸಿರ್ತಾರೆ. ಕೆರೆ ಪಕ್ಕ ಈ ಥರ ಸ್ಟ್ಯಾಚುಗಳು ನೋಡೋದಕ್ಕೆ ಈ ಪ್ಲೇಸ್ ಒನ್ ಡೇ ಪಿಕ್ನಿಕ್ ಮಾಡೋ ಥರ ಪ್ಲೇಸ್ ಆಗಿದೆ, ಆರಾಮಾಗಿದೆ, ಸುತ್ತ ಗಿಡಗಳೆಲ್ಲ ಇದೆ. ಈ ಸ್ಟ್ಯಾಚು ನೋಡಿ ನಂಗೆ ಇದು ಸಖತ್ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ತೋಟಗಳ ಮಧ್ಯೆ ಈ ಥರ ಶಿವನ ಸ್ಟ್ಯಾಚು, ಗಣೇಶ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾನೆ, ಶಿವ ಬಸವಣ್ಣನ ಮೇಲೆ ಕುಂತಿರೋದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ತುಂಬ ಚಿಕ್ಕದಾಗಿತ್ತು ಅಂತ ಹೇಳೋದ್ನಲ್ಲ ಫ್ರೆಂಡ್ಸ್, ತುಂಬಾ ಚಿಕ್ಕದಾಗಿತ್ತು. ಸೂರ್ಯನ ಕಿರಣನೇ ಬೀಳದೇ ಇರೋಂಥ ದೇವಸ್ಥಾನ ಇಷ್ಟು ಎತ್ತರವಾಗಿ ಬೆಳೆದಿರೋದು ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಈ ದೇವಸ್ಥಾನನ. ಈ ದೇವಸ್ಥಾನ 3 ದಿವಸದಿಂದ ರಿನೋವೇಷನ್ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಕಡೆ ದಿನ ಹೋಮ ಎಲ್ಲ ಮಾಡಿದ್ದಾರೆ, ಹೋಮ ಹವನ, ಇವತ್ತು ಮೆರವಣಿಗೆ ಎಲ್ಲ ಕೂಡ ಇದೆ. 2 ದಿನ ಮುಂಚೆನೇ ಎಲ್ಲ ಕತೆ ಎಲ್ಲ ಮಾಡಿದ್ದಾರೆ ಶನಿಮಹಾತ್ಮನ ದೇವಸ್ಥಾನದಲ್ಲಿ. ಇವರೇ ನೋಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಇವರೇನೆ. ನಾವು ಇವ್ರನ್ನ ಚಿಕ್ಕ ವಯಸ್ಸಿಂದ ತಾತ ಅಂತ ಕರೆದ ಅಭ್ಯಾಸ. ಈ ತಾತನೇ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ರಿನೋವೇಷನ್ ಮಾಡಿರೋದು. ಹಾಗೆ ಇಲ್ಲಿ ಅಭಿಷೇಕ ಕೂಡ ಮಾಡ್ತಾಯಿದ್ರು, ನಮ್ಮಮ್ಮ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾಯಿದ್ರು. ನಾನು ಕೂಡ ನಮ್ಮಮ್ಮನ ಜೊತೆಗೆ ಸೇರಿ ಪ್ರದಕ್ಷಿಣೆ ಆಗ್ತೆ. ದೇವಸ್ಥಾನಕ್ಕೆ ಅಭಿಷೇಕ ಮಾಡೋದಕ್ಕೆ ಆಗ್ತಾನೆ ಶನೇಶ್ವರ ಸ್ವಾಮಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಕೂಡ ಅಭಿಷೇಕ ಮಾಡೋದನ್ನು ನೋಡಿಕೊಂಡ್ರು. ಅದಾದ ನಂತರ ಅಲಂಕಾರ ಮಾಡೋದಕ್ಕೆ ಎಲ್ಲ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿದ್ರು. ಅದಾದಮೇಲೆ ಹಾಗೆ ಪಕ್ಕದಲ್ಲಿರೋ ದೇವಸ್ಥಾನ ವಿಗ್ರಹಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿರೋ ಕಂಚಿನ ವಿಗ್ರಹಗಳು, ಕೃಷ್ಣಂದು, ಲಕ್ಷ್ಮೀ ದೇವ್ರದ್ದು ಎಲ್ಲ ವಿಗ್ರಹಗಳೆಲ್ಲ ಇದೆ. ಹಾಗೆ ನೋಡಿಕೊಂಡು ಇಲ್ಲಿ ಕುಂಬಳಕಾಯಿ ದೀಪ ಹಚ್ತಾಯಿದ್ರು. ಅವರೇನೋ ಅಂದ್ಕೊಂಡಿದ್ರೆ, ಅವ್ರನ್ನ ಕೇಳಿದೆ, ಹರಕೆ ಮಾಡ್ಕೊಂಡಿದ್ದೆ ಈ ಥರ ಕುಂಬಳಕಾಯಿ ದೀಪ ಹಚ್ತೀನಿ ಅಂತ. ಹಾಗಾಗಿ ಅವ್ರಿಗೆ ಹರಕೆ ತೀರಿದ್ಮೇಲೆ ಅವರು ಇವತ್ತು ದೇವಸ್ಥಾನ ಸ್ಪೆಷಲ್ ಡೇ ಎಲ್ಲ ದೀಪ ಹಚ್ಚುತ್ತಾಯಿದ್ರು. ಅದಾದಮೇಲೆ ಇಲ್ಲಿ ಮಹಾಮಂಗಳಾರತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ವಾದ್ಯದವರೆಲ್ಲ ರೆಡಿಯಾಗಿದ್ದರು. ನಾವು ಕೂಡ ಮಂಗಳಾರತಿನ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಪ್ಪನ್ನ ತೊಗೊತಾ ಇದ್ದಾರೆ. ಈ ಕಪ್ಪು ಬಂದುಬಿಟ್ಟು ಆ ದೇವಸ್ಥಾನದಲ್ಲಿ ಹೋಮ ಮಾಡಿದ್ರಲ್ಲ, ಶನೇಶ್ವರಂದು ಯಾಗ ಮಾಡಿದ್ರಲ್ಲ, ಅದನ್ನು ತೊಗೊತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಶನಿಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳುಬತ್ತಿ ಹಚ್ಚಿರ್ತಾರಲ್ಲ, ಆ ಎಳ್ಳುಬತ್ತಿ ಹಚ್ಚಿ ಅದು ಹುರಿದಾದ್ಮೇಲೆ ಆ ಕಪ್ಪನ್ನು ತೊಗೊಂಡು ಹೋಗ್ಬಿಟ್ಟು ನಮ್ಮನೆ ಬಾಗಿಲುಗಳಿಗೆ, ನಮ್ಮನೆ ಎಂಟ್ರೆನ್ಸ್ ಡೋರ್ ಏನಿರುತ್ತೆ ಅಥವಾ ಅಂಗಡಿಗಳಲ್ಲಿ ನೀವು ಆ ಕಪ್ಪನ್ನು ಅಥವಾ ಲೈನ್ ಆದರೂ ಹಾಕೋಬೋದು, ಅಥವಾ ನೀವು ಓಂ ಶನೇಶ್ವರಾಯ ನಮಃ ಅಂತ ಕೂಡ ಬರ್ಕೋಬೋದು ಆ ಕಪ್ಪಿಂದ. ಆವಾಗ ನಿಮಗೆ ಯಾವುದೇ ಕಳ್ಳರ ಕಾಟ ಇರಲ್ಲ. ನೀವು ಶನಿ ಶಿಂಗಾಪುರದಲ್ಲಿ ಕೇಳಿರ್ತೀರ, ಅಲ್ಲಿ ಯಾವುದೇ ಥರ ಡೋರ್ಸ್ ಇರಲ್ಲ, ಕಿಟಕಿಗಳಿಗೆ ಲಾಕ್ ಇರಲ್ಲ. ಹಾಗಾಗಿ ಶನಿಮಹಾತ್ಮನ ಆಶೀರ್ವಾದ ಕಪ್ಪು ತೊಗೊಂಡೋಗೋದ್ರಿಂದ ನಿಮಗೆ ಯಾವುದೇ ಕಳ್ಳರ ಬಾಧೆ ಇರೋದಿಲ್ಲ. ಹಾಗೆ ದೇವಸ್ಥಾನ ಸುತ್ತಮುತ್ತ ಹೇಳೋದ್ನಲ್ಲ, ಕಂಚಿನ ವಿಗ್ರಹಗಳು ತುಂಬಾ ಇದ್ದಾವೆ. ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಜನ ಎಲ್ಲ ಹೋದರು. ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗ ಯಾರು ಜನ ಇರಲಿಲ್ಲ ಅಲ್ಲ, ಹಾಗೆ ನಿಮಗೂ ಕೂಡ ದರ್ಶನ ಆಗುತ್ತೆ, ಪೀಸ್ಫುಲ್ಲಾಗಿ ದರ್ಶನ ಮಾಡ್ಬೋದಲ್ಲ. ಅದಾದಮೇಲೆ ಪೂಜೆ ಮಾಡಿಸ್ಕೊಳ್ಳೋದಿತ್ತು. ಈ ಒಂದ್ಕಲೆ ದೇವಸ್ಥಾನ ದೇವ್ರನ್ನ ಹೊತ್ಕೊಂಡಿದ್ರಲ್ಲ, ಉತ್ಸವ ಮೂರ್ತಿನ, ಇವರು ಕೂಡ ಇವ್ರನ್ನ ಪೂಜೆ ಮಾಡಿಸ್ಕೊಂಡು ಇವ್ರ ಹತ್ರ. ಅದಾದಮೇಲೆ ನವಗ್ರಹ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಇವತ್ತು ಪ್ರಸಾದ ಕೂಡ ಇದೆ, ಹಾಗಾಗಿ ಕುತ್ಕೊಂಡಿದ್ದಾರೆ. ಸೊ ಇವರೇ ನಮ್ಮಪ್ಪ, ನಮ್ಮಮ್ಮ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.
ಮಕ್ಕಳು ಇದೆಲ್ಲ ಕಿತ್ತಾಡ್ಕೊಂಡೆಲ್ಲ ಆಡ್ತಾಯಿದ್ರು. ಸ್ಕೂಲಿಂದ ಎಲ್ಲ ಮುಗಿಸ್ಕೊಂಡು ಬಂದಿರೆಲ್ಲ ಆಟ ಆಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಊಟ ಎಲ್ಲ ಮಾಡೋದಕ್ಕೆ ಸಪ್ರೇಟ್ ಛತ್ರ ಥರ ಎಲ್ಲ ಮಾಡಿದ್ದಾರೆ. ಇಲ್ಲೇ ಎಲ್ಲ ಫೆಸಿಲಿಟಿ ಕೂಡ ಸಿಗುತ್ತೆ. ಊಟ ಹಾಕ್ಸೋರು ಕೂಡ ಊಟ ಹಾಕಿಸ್ಬೋದು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಎಲ್ಲ ಊಟಕ್ಕೆಲ್ಲ ಅವ್ರ ಮನೆಯವರೇ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮ್ಮಮ್ಮ ಯಾವಾಗ ಎಲ್ಲೋದ್ರೂ ಫೋನ್ ಇಟ್ಕೊಂಡೇ ಇರ್ತಾರೆ. ನಮ್ಮಪ್ಪ ಯಾವಾಗಲೂ ಬೈತಾ ಇರ್ತಾರೆ. ನನ್ನ ಮಗ ನಮ್ಮ ಅಜ್ಜಿ ನನಗೂ ಫೋನ್ ತೋರಿಸುತ್ತಲ್ವ ಅಂತ ಅವ್ರ ಅಜ್ಜಿ ಹತ್ರನೇ ಆಟ ಆಡ್ಕೊಂಡಿದ್ದಾನೆ. ತುಂಬ ದಿನ ಆಗಿತ್ತು ನಮ್ಮಪ್ಪ ನನ್ನ ಮಗನ ನೋಡಿ ಆಟ ಆಡ್ಕೊಂಡು ಅವ್ರ ಅಜ್ಜಿ ತಾತನ ಜೊತೆ ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾನೆ. ಪ್ರಸಾದ ಇತ್ತಲ್ಲ ದೇವಸ್ಥಾನದಲ್ಲಿ ಊಟ ಹಾಕಿಸ್ತಾಯಿದ್ರು. ಹಾಗಾಗಿ ಎಲ್ಲ ಜನ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರಲ್ಲ ಒಳಗಡೆ. ನನ್ನ ಮಗ ನಮ್ಮಪ್ಪ ಎಲ್ಲ ಆರಾಮಾಗಿ ಆಟ ಆಡ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ. ಅದಾದಮೇಲೆ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಸೇರಿಬಿಟ್ಟು ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಊಟ ಬಡಿಸ್ತಾ ಇರೋದು ನೋಡಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಪ್ಪ ಅಮ್ಮ ಎಲ್ಲ ಊಟ ಹಾಕಿಸ್ತಾ ಇದ್ರಲ್ಲ ದೇವಸ್ಥಾನದಲ್ಲಿ, ನಾವು ಕೂಡ ಊಟ ಹಾಕ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ಎಲೆ ಎತ್ತೋ ಕೆಲಸ ಎಲ್ಲ ಮಾಡ್ತಿದ್ವಿ, ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇಲ್ಲಿ ಊಟ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲೆ ಎಲ್ಲ ಕೊಟ್ಟರು. ಇಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಇದೊಂದು ಕ್ವಾಟ್ಲೆ ಗ್ಯಾಂಗ್ ಅಂತಲೇ ಹೇಳ್ಬೋದು. ಇವರೆಲ್ಲ ಅಣ್ಣ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ಎಲ್ಲರಿಗೂ ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಒಂದು ಕಾಮಿಡಿ ಏನು ಅಂದರೆ, ದೇವಸ್ಥಾನಗಳಲ್ಲಿ ಊಟ ಎಲ್ಲ ಹಾಕಿಸ್ಬೇಕಾದ್ರೆ ಗೋವಿಂದ ಅಂತ ಕೂಗ್ತಾರೆ ಗೊತ್ತಲ್ಲ, ಅದು ನಾರ್ಮಲಾಗಿ. ಎಲ್ಲ ಗೋವಿಂದ ಅನ್ನೋ ಕೂಗೋಕ್ಕಿಂತ ಮುಂಚೆನೇ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಊಟನ ಆಲ್ರೆಡಿ ಅರ್ಧ ಗೋವಿಂದ ಮಾಡಾಕ್ಬಿಟ್ಟಿದ್ರು ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬೆಳಗಾವಿ ಕಡೆ ಹೋಗೋ ಬಸ್ಗಳು ಸಿಗುತ್ತೆ. ಇಲ್ಲಿಂದ ನಾವು ತುಮಕೂರಿಗೆ ಬರಬೇಕಾಗಿತ್ತು. ಹಾಗೆ ತುಮಕೂರಿಗೆ ನಾವು ಬಸ್ ಸಿಕ್ತು, ಹೊರಟ್ವಿ.